ಬ್ರೋ ಇವತ್ತು ಇಟ್ರಿ ಮೂವಿ ನೋಡಿದೆ, ಸಕ್ಕದಾಗಿ ಐತೆ ಅನ್ಕೋಬಿಡಿ. ನಾನೇ ಅವ್ರದ್ದು ಇಲ್ಲಿವರೆಗೂ ಏನು ಮೂವಿ ಬಂದೈತೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಲು ಇಟ್ರಿ ಮಾಡಿ ಬ್ಲಾಕ್ ಬಸ್ಟರ್ ಕೊಟ್ಬಿಟ್ರು ಅನ್ಕೊಳ್ಳಿ. ಎಂತಕ್ಕಂದ್ರೆ ನ್ಯಾಚುರಲ್ ಸ್ಟಾರ್ ಅಂತ ಸುಮ್ಮನೆ ಕರೆಯಲ್ಲ. ಈ ಫಿಲಮಲ್ಲಿ ಆ ಲೆವೆಲ್ ವೈಲೆನ್ಸ್ ಐತೆ. ಇಲ್ಲಿವರೆಗೂ ಕ್ಲಾಸ್ ಅನ್ಕೊಂಡಿದ್ರು ಗೊತ್ತಾ ನಾಣಿ, ಕ್ಲಾಸ್ ಅಲ್ಲ ಬ್ರೋ. ಈ ಫಿಲಮ್ ನೋಡಿದ್ಮೇಲೆ ಡಬಲ್ ಮಾಸು. ಎಂತಕ್ಕಂದ್ರೆ ಒಬ್ಬ ರೇಡಿಯೋ ಜಾಕಿ ಆಗಿ, ಆಮೇಲೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಆಮೇಲೆ ಹೀರೋ ಆಗಿ ಇವಾಗ ಟಾಪ್ ಸ್ಟಾರ್ ಆಗಿ ಬಂದವ್ರೆ ಅಂದರೆ ಅದು ರಾಜಮೌಳಿ ಸೈಡ್ ಕ್ಯಾರೆಕ್ಟರ್, ನೊಣದ ಕ್ಯಾರೆಕ್ಟರ್ ಮಾಡಿರೋದು. ಸೈಡಲ್ಲಿ ಬಂದು ಅದರಲ್ಲೇನು ಇಂಪ್ಯಾಕ್ಟ್ ಮಾಡಲಿಲ್ಲ ನಾಣಿಗೆ. ಅದಾದಮೇಲೆ ಇವಾಗ ರಾಜಮೌಳಿನೇ ಗೆಸ್ಟಾಗಿ ಬರೋ ರೇಂಜಿಗೆ ನಾಣಿ ಬೆಳೆದವ್ರೆ ಅಂದರೆ ಆ ಬಜಾರ್ ಅದರಲ್ಲೇ ತಿಳ್ಕೊಳ್ಳಿ. ಇದಂತೂ ಸಕ್ಕದಾಗೈತೆ ಬ್ರೋ. ಎಲ್ಲ ಬಂದು ಈ ಸಿನಿಮಾ ನೋಡಿ. ಇನ್ನೊಂದು ಹೊಸಬ್ರಿಗೆ ಚಾನ್ಸ್ ಕೊಟ್ಟರೆ ಹೊಸತನ ಹೆಂಗೆ ತೋರಿಸ್ಬೋದು ಅಂತ ಇವ್ರು ಹೊಸಬ್ರಿಗೆ ಚಾನ್ಸ್ ಕೊಟ್ಟೆ ಬೆಳೆದಿರೋ ಹೀರೋ ಯಾರು ಇದ್ದರೆ ಸೌತ್ ಇಂಡಿಯಾದ ನಾಣಿ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರೋ. ತುಂಬ ಹೊಸ ಕ್ಯಾರೆಕ್ಟರ್ ಇದ್ದಾರೆ ಬ್ರೋ. ಎಂತಕ್ಕಂದ್ರೆ ಈ ಸಿನಿಮಾ ನೋಡೋಕ್ಕೆ ನಿಮ್ಗೆ ಕ್ಲೈಮ್ಯಾಕ್ಸಲ್ಲಿ ಇವತ್ತು ಒಂದು ಹಿಂಟ್ ಕೊಡ್ತೀನಿ ನಿಮಗೆ. ಇವಾಗ ಅಣ್ಣನ ಸಿನಿಮಾ ರಿಲೀಸ್ ಆಗೈತೆ ತಮಿಳ್ ಇಂಡಸ್ಟ್ರಿಲಿ, ಇದರಲ್ಲಿ ತಮ್ಮನೇ ಇದ್ದಾರೆ. ಅದು ಯಾರು ಅಂತ ನಾನು ರಿವೀಲ್ ಮಾಡಲ್ಲ, ನೀವೇ ನೋಡಿ. ಪಕ್ಕಾ ಪೈಸಾ ವಸೂಲ್ ಮೂವಿ ಬ್ರೋ. ಇಟ್ರಿ ಎಲ್ಲ ಬಂದು ಈ ಸಿನಿಮಾ ನೋಡಿ ಬ್ರೋ. ನಾನಂತೂ ಫೈಟ್ ಸೀನ್ ಎಕ್ಸ್ಪೆಕ್ಟೇಷನೇ ಮಾಡಿರಲಿಲ್ಲ. ನಾನು ಸುಳ್ಳೇ ಕೇಳೋದು, ತೆಲುಗುಲೇ ನಂಬರ್ 1 ಫಿಲಮ್ ಕನ್ನಡಕ್ಕೆ ಬಂದೆ. ಥಿಯೇಟ್ರಿಗೆ ಅದು ವಿಸಿಟಿಂಗ್ ಹೋಗೋದು ನಾನೇ ಅವ್ರ ಫಿಲಮ್ ಮುಂದೆ. ಇದುವರೆಗೆ ಯಾವುದಕ್ಕೂ ಹೋಗಿಲ್ಲ. ನಾನು ಕನ್ನಡ ಬಿಟ್ಟರೆ ನನಗೆ ಯಾವುದು ನನ್ನ ತೆಲುಗು ಅರ್ಥ ಆಗಲ್ಲ. ಆದರೆ ಫಸ್ಟ್ ಟೈಮ್ ಒಂದು ತೆಲುಗು ಫಿಲಮಿಗೆ ಬಂದಿದ್ದೀನಿ ಅಂತಂದರೆ ಅದು ನಾನೇ ಅವ್ರ ಫಿಲಮ್. ಯಾಕಂದರೆ ಅದು ಫೋನಲ್ಲಿ ಫೋಟೋ ಇದೆ ತೋರಿಸ್ತೀನಿ ಬೇಕಾರೆ. ನಾನು ಬರೀ ಆಯ್ ಮಾಡಿದೆ, ಅವ್ರ ಬಾಡಿಗೆ ತಳ್ಳಕ್ಕೆ ಬಂದರು. ಕರೆದ್ಬಿಟ್ಟು ಇದು ಫ್ಲವರ್ ಇಸ್ಕೊಂಡು ಫೋಟೋ ಕೊಟ್ಟರೆ ಯಾಕೆ ನಾನು ನಾನಿ ಸರ್ ಒಬ್ಬರೇ ನೋಡಿರೋದು. ಬೇಕಾದ್ರೆ ಆ ಫೋಟೋ ತೋರಿಸ್ತೀನಿ ನಿಮ್ಗೆ, ಇಲ್ಲೇ ಫೋನಲ್ಲೇ ಇದೆ. ಅದು ಮೊನ್ನೆ ಮೀಟಪ್ ಹೋಗಿದ್ದು, ಆ ಫೋಟೋ ಇದೆ ತೋರಿಸ್ತೀನಿ ರೀ. ಅಂದರೆ ನಾನು ಏನು ಇಷ್ಟಪಡ್ತೀನಲ್ಲೋ ಸಿಂಪ್ಲಿಸಿಟಿ ಇಷ್ಟಪಡ್ತೀನಿ. ಅಂದರೆ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ. ಪೈಸಾ ವಸೂಲು ಸರ್, ಏನಿಲ್ಲ ಪೈಸಾ ವಸೂಲು. ಬಾಕ್ಸ್ ಆಫೀಸು ಅದೇನಿಲ್ಲ. ಕಂಟೆಂಟ್ ಇಂಪಾರ್ಟೆಂಟ್. ಜನಕ್ಕೆ ಏನು ಬೇಕು, ಜನ ಏನು ನೋಡ್ತಾರೆ ಹೇಳ್ರಿ, ಒಂದು ಕಂಟೆಂಟ್ ಚೆನ್ನಾಗಿದೆ ಅಂತ ಬರ್ತಾರೆ ಥಿಯೇಟ್ರಿಗೆ. ದುಡ್ಡು ಗಿಟ್ಟು ಸೆಕೆಂಡ್ ಸರ್, ಕೆಲವರು ದುಡ್ಡುಗೋಸ್ಕರ ಸಿನಿಮಾ ಮಾಡೋದು ನಮಗೆ ಹೇಳಲ್ಲ. ನೀನು 1000 ಕೋಟಿ ಖರ್ಚು ಮಾಡಿದ್ರು ಹಾಕೋದು ಇದೇ ಸ್ಕ್ರೀನಲ್ಲೇ. ನೀನು 500 ಕೋಟಿ ಖರ್ಚು ಮಾಡಿದ್ರು ಹಾಕೋದು ಇದೇ ಸ್ಕ್ರೀನಲ್ಲೇ. ನೀನು 10 ಕೋಟಿ ಖರ್ಚು ಮಾಡಿದ್ರು ಇದೇ ಬೇಕಾದ್ರೆ ನೋಡಿ ಸರ್. ಆದರೆ ನೋಡಿ ಬೇಕಾರೆ ಅಷ್ಟೇ, ಅದು ಕಂಟೆಂಟ್. ಬಂದಾಗ ಕರೆದ್ಬಿಟ್ಟು ಮಾತಾಡ್ಸಿದ್ದಾರೆ ನನ್ನ. ಹೋಗಿದ್ದು ಮನೆ ಬೆಂಗಳೂರಿಗೆ ಬಂದಾಗ ಎಲ್ಲೋ ದೂರದಲ್ಲಿ ಆಯ್ ಅಂದರೆ ಅಷ್ಟೇ ಬರೀ ಕರೆದ್ಬಿಟ್ಟು ಬಂದು ಮಾತಾಡ್ಸಿದ್ರು. ಸರ್ ಬನ್ನಿ ಸರ್, ಕಿಶನ ಬನ್ನಿ ಸರ್ ಅಂತ ಕರೆದ್ಬಿಟ್ಟು ಮಾತಾಡ್ಸಿದ್ರು. ಸರ್ ಇನ್ನೊಂದು ಹೇಳ, ಪೈಸಾ ವಸೂಲು ಸರ್. ಕಂಟೆಂಟ್ ಇಂಪಾರ್ಟೆಂಟ್. ದುಡ್ಡು ಮಾಡಿದ ಸೆಕೆಂಡ್ ದುಡ್ಡು ಬೇಕಾಗಿಲ್ಲ. ಅವರು ನಾನೇ ಅವರು ದುಡ್ಡುಗೋಸ್ಕರ ಮಾಡೋರಲ್ಲ. ಯಾಕಂದ್ರೆ ಅವಾಗಿಂದ ಕಷ್ಟ ಮಾಡ್ಕೊಂಡು ಬಂದವ್ರೆ. ಅದೊಂದು ಡೈಲಾಗ್ ಇದೆ, ಯೂಸ್ ನಾಟ್ ಸ್ಕೇರಿ ಅಂತ ಬರುತ್ತೆ. ಅವಾಗ ಏನು ಹೇಳ್ತಾರೆ, ಹುಟ್ಟಾಗಿಂದನೇ ಕೇಳ್ಕೊಂಬಂದ್ಬಿಡ್ತೀನಿ ನಾನು ಉಳಿಯಲ್ಲ ಅಂತ. ಅದು ಒಂದು ಡೈಲಾಗ್ ಬರುತ್ತೆ. ನಾನು ಅವಾಗಿಂದನೇ ಕೇಳ್ಕೊಂಬಂದ್ಬಿಟ್ಟು ಇಂಡಸ್ಟ್ರಿಯಲ್ಲಿ ನನಗೆ ಈ ಥರ ಅನ್ಕೊಂಡು ಅಲ್ಲೇ ಅವ್ರು ಎಲ್ಲೋ ಇದ್ದೀನಿ ಅಂತ ಅಂದವ್ರೆ. ಪೈಸಾ ವಸೂಲು ಸರ್. ಒಂದು ಫಿಲಮ್ ನೋಡಿ, ಕಂಟೆಂಟ್ ಒಳ್ಳೆ ಸೂಪರ್ ಆಗಿದೆ ಬ್ರೋ. ಕಾಂಪಿಟೇಷನ್ ಅಂತ ಬಂದರೆ ಒಂದು ಬಿಗ್ ಬಜೆಟ್ ಸಿನಿಮಾ ಮಾಡಿದೆ ಅಂತಲ್ಲ ಮುಖ್ಯ ಅಲ್ಲ. ಇವಾಗ ಇವನು ಒಳ್ಳೆ ಕತೆ ಮಾಡಿದರೆ ಇವನಿಗೂ ಚಾನ್ಸ್ ಕೊಡ್ತೀನಿ ಅಂತ ಸ್ಟೇಜ್ ಮೇಲೆ ಹೇಳಿದ್ರು ಗೊತ್ತಾ, ಅದು ನಾಣಿ. ಹಾಂ, ನೀನು ಸ್ಕ್ರಿಪ್ಟು ನಾನು ಫ್ಲೈಟಲ್ಲಿ ಓದ್ತೀನಮ್ಮ, ನನ್ನ ರೆಸ್ಪಾನ್ಸಿಬಿಲಿಟಿ ಅದು, ನಿನಗೆ ಚಾನ್ಸ್ ಕೊಡ್ತೀನಿ ಅಂದ್ರಲ್ಲ, ಅದು ನಾಣಿ. ಇನ್ನು ಟಾಪ್ ಕೊಯ್ತಾರೆ ಬ್ರೋ, ನೆಕ್ಸ್ಟ್ ಲೆವೆಲ್ಲು. ಏನಕ್ಕಂದರೆ ವರ್ಷಕ್ಕೆ ಇವಾಗ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಬದಲು ವರ್ಷಕ್ಕೆ ಒಂದೇ ಸಿನಿಮಾ ಮಾಡಿದ್ರು ಡೆಡಿಕೇಶನ್ ಇರಬೇಕು ಅಂತ ನಾಣಿ ತೋರಿಸ್ಕೊಟ್ಟವ್ರೆ. ಆ ಥರ ಐತೆ ಸಿನಿಮಾ. ಎಲ್ಲ ಬಂದು ಹಿಟ್ರಿ ನೋಡಿ. 1000 ಕೋಟಿ ಖರ್ಚು ಮಾಡಿ 1000 ಕೋಟಿ ಎತ್ತದಲ್ಲ ಬ್ರೋ. ಇವಾಗ ರೆಕಾರ್ಡ್ ಅಂತ ಏನು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಕಾಂತಾರ ತೋರಿಸ್ಬಿಡೈತೆ. 10 ಕೋಟಿ ಸಿನಿಮಾ ಮಾಡಿ 400 ಕೋಟಿ ಎತ್ತೈತೆ. ಜನರಿಗೆ ಇಷ್ಟ ಆಗೋದು ಮುಖ್ಯ, ಕಂಟೆಂಟ್ ಮುಖ್ಯ. ನಾಣಿ ಯಾವಾಗಲೂ ಕಂಟೆಂಟಲ್ಲಿ ಹೊಡಿತಾರೆ. ಅದಕ್ಕೋಸ್ಕರನೇ ಈ ಕ್ರೇಜ್ ಇರೋದು. ಆರು ಕಾಲ್ಗೆ ನಾಣಿಗೆ ಈ ಕ್ರೇಜ್ ಐತೆ ಅಂದ್ಬಿಟ್ಟು ನಾನೇ ದಂಗಾಗೋದೆ ಬ್ರೋ. ಅವ್ರು ಮಾಸಾಗಿ ಬಂದರೆ, ಅಣ್ಣ ದಯವಿಟ್ಟು ನೀವು ಮಾಸಾಗೆ ಬನ್ನಿ ಅಣ್ಣ, ನಿಮ್ಮನ್ನ ಇದು ಸ್ವಾಗತ ಕೊಡೋಕ್ಕೆ ಇಷ್ಟು ಫ್ಯಾನ್ಸ್ ಇದ್ದಾರೆ ಕರ್ನಾಟಕದಲ್ಲೇ, ನೀವು ಮಾಸಾಗೆ ಬನ್ನಿ. ಕನ್ನಡದಲ್ಲಿ ಅವ್ರದ್ದು ಯಾವುದಾದ್ರೂ ಕೇಮಿಯೋ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾಣಿ ಅವರು? ಮಾಡ್ಬೋದು ಬ್ರೋ. ಅವ್ರು ಮಾಡಿದ್ರೆ ಯಾರು ಸಿನಿಮಾದಲ್ಲಿ ಮಾಡಬೇಕು ಅಂತ, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಸಿನಿಮಾದಲ್ಲೇ ಮಾಡಬೇಕು. ಎಂತಕ್ಕಂದ್ರೆ ಅವರು ಕಂಟೆಂಟ್ ರೈಟ್ರು, ಇವರು ಕಂಟೆಂಟ್ ಸಿನಿಮಾಗಳಿಗೆ ಆಪರ್ಚುನಿಟಿ ಕೊಡ್ತಾರೆ. ಅವ್ರು ಮಾಡಿದ್ರೆ ಸಗದಾಗಿರುತ್ತೆ.